channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು ಬೆಳ್ಳಗಿರೋದೆಲ್ಲ ಹಾಲಲ್ಲ ಎಂಬ ಗಾದೆ ಮಾತಿನ ವಿವರಣೆಯನ್ನು ತಿಳಿಯೋಣ ಮಕ್ಕಳೇ. ಗಾದೆಗಳು ವೇದಗಳಿಗೆ ಸಮವಾಗಿವೆ. ಈ ಗಾದೆಯು ತುಂಬ ಅರ್ಥಪೂರ್ಣವಾದ ಗಾದೆ ಮಾತಾಗಿದೆ. ಹೊರಗೆ ಕಾಣುವ ರೂಪವನ್ನು ನೋಡಿ ಯಾವುದನ್ನೂ ತಕ್ಷಣ ನಂಬಬಾರದು ಎಂಬುದೇ ಬೆಳ್ಳಗಿರೋದೆಲ್ಲ ಹಾಲಲ್ಲ ಎಂಬ ಗಾದೆ ಮಾತಿನ ಅರ್ಥವಾಗಿದೆ. ಹಾಲು ಬೆಳ್ಳಗಿರುತ್ತದೆ, ಅದು ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಆದರೆ ಬೆಳ್ಳಗಿರುವ ಪ್ರತಿಯೊಂದು ವಸ್ತುವು ಹಾಲಿನಂತೆ ಪೌಷ್ಟಿಕವಾಗಿರಲು ಸಾಧ್ಯವಿಲ್ಲ. ಉದಾಹರಣೆ, ಸುಣ್ಣದ ನೀರು ಕೂಡ ಬೆಳ್ಳಗಿರುತ್ತದೆ, ಆದರೆ ಅದನ್ನು ಕುಡಿಯಲು ಸಾಧ್ಯವಿಲ್ಲ. ಅದೇ ರೀತಿ ಒಬ್ಬ ವ್ಯಕ್ತಿ ಅಥವಾ ವಸ್ತು ಹೊರಗೆ ಒಳ್ಳೆಯದಾಗಿ, ಸುಂದರವಾಗಿ ಅಥವಾ ನಿರಪರಾಧಿಯಾಗಿ ಕಾಣಬಹುದು, ಆದರೆ ಅವರ ಒಳಗಿನ ಸ್ವಭಾವ ಅಥವಾ ನಿಜ ಸ್ವರೂಪ ಬೇರೆ ಆಗಿರಬಹುದು. ಇಂದಿನ ಜಗತ್ತಿನಲ್ಲಿ ಆಕರ್ಷಕವಾಗಿ ಕಾಣುವ ಜಾಹೀರಾತುಗಳು ಅಥವಾ ವಸ್ತುಗಳು ಗುಣಮಟ್ಟದಲ್ಲಿ ಕಳಪೆಯಾಗಿರಬಹುದು. ಹೊಳೆಯುವುದೆಲ್ಲವೂ ಚಿನ್ನವಲ್ಲ ಎಂಬಂತೆ ಕಣ್ಣಿಗೆ ಕಂಡಿದ್ದೆಲ್ಲವೂ ನಿಜವಲ್ಲ. ಯಾವುದೇ ವಿಷಯ ಅಥವಾ ವ್ಯಕ್ತಿಯನ್ನು ನಂಬುವ ಮೊದಲು ಅವರ ಹಿನ್ನೆಲೆ, ಗುಣ, ಸತ್ಯಾಸತ್ಯತೆಯನ್ನು ಪರಿಶೀಲಿಸಬೇಕು. ಎಚ್ಚರಿಕೆಯಿಂದಿರಬೇಕು. ಆತುರದ ನಿರ್ಧಾರಗಳು ಅಪಾಯಕ್ಕೆ ದಾರಿ ಮಾಡಿಕೊಡುತ್ತವೆ. ಸಿಹಿಯಾಗಿ ಮಾತನಾಡುವವರೆಲ್ಲರೂ ಹಿತೈಷಿಗಳಾಗಿರುವುದಿಲ್ಲ. ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ನಮ್ಮನ್ನು ಹೊಗಳುತ್ತಿರಬಹುದು. ಕಣ್ಣಿಗೆ ಕಾಣುವ ಹೊಳಪು ಹಾಗೂ ಬಣ್ಣಕ್ಕೆ ಮರುಳಾಗದೆ ಬುದ್ಧಿವಂತಿಕೆ ಹಾಗೂ ವಿವೇಕದಿಂದ ಸತ್ಯವನ್ನು ಅರಿಯಬೇಕು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.